Hi, good morning. Welcome to Veda online classes. I am your accountancy lecturer Nanjan Prasad. Dear students, in previous class we are already well known about how to solve the problems. Okay, so now I have to tell some different entries. In previous class, I told you about how is the journal simple journal entries. Then I have to tell you in today's class compound entries about compound entries. Okay, compound entries ಯಾವ ಥರ ಇರುತ್ತೆ, ಕಾಂಪೌಂಡ್ ಎಂಟ್ರೀಸ್ ಏನು ಬರುತ್ತೆ, ಸೊ ಅದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಕಲಿತಾ ಹೋಗಬೇಕಾಗುತ್ತೆ. ಅದಕ್ಕೆ ಮುಂಚೆ ಒಂದಷ್ಟು ಸಣ್ಣ ಇನ್ಫಾರ್ಮೇಶನ್ಸ್ ನಿಮಗೆ ಕೊಟ್ಬಿಡ್ತೀನಿ. ಸಮ್ಟೈಮ್ಸ್ ಬಹಳಷ್ಟು ಬೇಸರ ಮಾಡ್ಕೊಡ್ತೀವಿ. ಕೆಲವೊಮ್ಮೆ ನಮಗೆ ಬಹಳ ನೋವಾಗುತ್ತೆ, ಬಹಳ ಬೇಸರ ಆಗುತ್ತೆ, ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಲಿಕ್ಕೆ ಆಗಲಿಲ್ಲ ಅಂತೇಳಿ. ಆದರೆ ಸೋಮಾರಿತನ ಎಲ್ಲದನ್ನು ಕೂಡ ತಿಂದು ಹಾಕುತ್ತೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಎಲ್ಲಿಯವರೆಗೆ ಸೋಮಾರಿತನ ನಮ್ಮನ್ನು ಹಿಡ್ಕೊಂಡಿರುತ್ತೆ ಅಲ್ಲಿಯವರೆಗೆ ನಾವು ಯಾವುದೇ ಕಾರಣಕ್ಕೂ ಅಲ್ಲಿಯವರೆಗೆ ಯಾವುದೇ ಸಾಧನೆಯನ್ನು ನಮ್ಮ ಕೈ ಮಾಡಬೇಕು. ಕೆಲವೊಂದ್ಸರಿ ಎಲ್ಲದಕ್ಕೂ ತಯಾರಾಗಿ ನಿಂತಿರ್ತೀವಿ, ಆದರೆ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ರಿಜೆಕ್ಟ್ ಆಗುತ್ತೆ. ಇನ್ ಮೆನಿ ಟೈಮ್ಸ್ ಲೋನ್ಲಿನೆಸ್ ಫೀಲ್ ಆಗುತ್ತೆ, ಜೀವನದಲ್ಲೆಲ್ಲ ಕಳ್ಕೊಂಡ್ವಿ ಅನ್ಸುತ್ತೆ. ಅದನ್ನೆಲ್ಲ ಮೀರಿ ಹೊರಗಡೆಗೆ ಬಂದು ನಾವೇನು ಅಂತ ತೋರಿಸಿದ್ರೆ ಇಡೀ ಜಗತ್ತು ನಮ್ಮ ಕಡೆ ಬರುತ್ತೆ. ಎಲ್ಲ ಎಲ್ಲ ಸಫಿಸ್ಟಿಕೇಟೆಡ್ ಆಗಿರೋ ಕಡೆ ಸೊಂಪಾಗಿ ಬೆಳೆದ್ಬಿಟ್ರೆ ಇಟ್ಸ್ ನಾಟ್ ಎ ಗ್ರೋತ್. ನಿಜವಾದ ಗ್ರೋತ್ ಅನ್ನೋದು ಎಲ್ಲಿ ಸಾಧ್ಯ, ಎಲ್ಲಿ ನಮ್ಮನ್ನು ತುಳಿತಾರೋ ಅಲ್ಲಿ ನಾವು ಎದ್ದು ಬದುಕೋದಿದೆಯಲ್ಲ ಅದನ್ನು ಜೀವನ ಅಂತ ಹೇಳಿ ಕರೀತಾರೆ. ಸೊ ಯಾವುದನ್ನೇ ಆಗಲಿ ನಾವು ಕಷ್ಟ ಅಂತ ಫೀಲ್ ಮಾಡ್ಕೊಳ್ಳೋ ಹಾಗಿಲ್ಲ. ಎಷ್ಟು ಟ್ರೈ ಮಾಡ್ತೀವಿ, ನಾವು ಟ್ರೈ ಮಾಡಿದಷ್ಟು ನಮ್ಗೆ ಅದರ ಅನುಭವ ಬರ್ತಾ ಹೋಗ್ತದೆ. ಅದರ ಅನುಭವದ ಮುಖಾಂತರ ನಾವೇನು ಮಾಡ್ತೀವಿ, ಪ್ರತಿಯೊಂದನ್ನು ಈಸಿಯಾಗಿ ಸಾಲ್ವ್ ಮಾಡೋದನ್ನ ಕರಿತೀವಿ. ಹ್ಯಾಸ್ ಇಟ್ ಈಸ್ ನಮ್ಮ ಅಕೌಂಟ್ಸ್ ಕೂಡ ಇವತ್ತು ಕಷ್ಟ ಅನ್ನಿಸ್ತಿದೆ, ಇವತ್ತು ಅರ್ಥ ಆಗ್ತಿಲ್ಲ ಪ್ರಾಬ್ಲಮ್ ನಮಗೆ, ನಾಳೆ ಪ್ರಯತ್ನ ಪಡ್ತಾ ಇದ್ರೆ ಮಾತ್ರ ನಮ್ಮ ಲೈಫಲ್ಲಿ ಯಾವುದೇ ರಂಗದಲ್ಲಿ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಇಲ್ಲಿ. ಜರ್ನಲೈಸ್ the following transactions. The following transactions. Okay. Compound interest ಯಾವ ರೀತಿ ಇರುತ್ತೆ? In the books of ಇದು ಪ್ರಾಬ್ಲಮ್ ಇದು. In the books of Mr. Ram. June 2014 ಫಸ್ಟ್ ಡೇಟ್. ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಈ ಪ್ರಾಬ್ಲಮ್ ಮಾಡಿಸ್ತೀನಿ, ಯಾವ ರೀತಿ ಕಾಂಪೌಂಡ್ ಇಂಟ್ರೆಸ್ಟ್ ಇರ್ತಾ ಹೋಗುತ್ತೆ. He started a business on 1st June 2014. He started a business with cash of rupees 1 lakh and furniture of rupees 10,000 and building of rupees 50,000. Okay, he started a business with cash of rupees 1 lakh and furniture of rupees 10,000 and building of rupees 50,000. And next, fifth
5th June, he purchased goods worth rupees 10,000. Okay, he purchased goods worth rupees 10,000. Then 10 he returned some goods of rupees 2,000 were damaged. And 15th June, month and year in there, 1st June, 5th June, 10th June and 15th June, he sold goods of rupees 6,000 for credit to Mr. X. 20th. Mr. X returned the goods of rupees 1,000. Okay. And 20th, the same date, 20th, he paid cash for excise duty, for rent, rupees 2,000. 25th, Mr. X paid rupees 5,000 and 30th received commission of rupees 500. From the following data, you have to generalize the following transactions. Okay. So ಇದನ್ನ ಸಾಲ್ವ್ ಮಾಡೋದು ಯಾವ ತರ ಅಂತ ನೋಡೋಣ. ಜನರಲ್ ಎಂಟ್ರೀಸ್ಗೆ ಯಾವ ರೀತಿ ನಾವು ಜನರಲ್ ಎಂಟ್ರೀಸ್ ನ ಫಾರ್ಮ್ ಮಾಡಬೇಕಾಗುತ್ತೆ, ಜನರಲೈಸ್ ಮಾಡಬೇಕಾಗುತ್ತೆ. ಓಕೆ, ನಾವು ಜನರಲೈಸ್ ಮಾಡೋಣ ಪ್ರಾಬ್ಲಮ್ಸ್ ನ. ಫಸ್ಟ್ ಹೆಡಿಂಗ್ journal entries in the books of Mr. Ram for the month of June 2014. Okay, in birthday date
particulars, ledger folio, debit amount and credit amount. Okay, debit amount ಮತ್ತೆ credit. Debt, particulars, ledger folio, ಡೆಬಿಟ್ ಮತ್ತೆ ಕ್ರೆಡಿಟ್. ಅರ್ಥ ಆಯ್ತಲ್ವಾ? ಸೊ ಈಗ ನೋಡೋಣ, ಫಸ್ಟ್ ಎಂಟ್ರಿ ಏನಿದೆ, ಫಸ್ಟ್ ಜೂನ್ 2014. ಓಕೆ, 2014. Mr. Ram started a business with cash of rupees 1 lakh, furniture of rupees 10,000 and building of rupees 50,000 ಅಂತ ಇದೆ ಫಸ್ಟ್ ಎಂಟ್ರಿ. ಓಕೆ, ಈಗ ಇದು ಕಾಂಪೌಂಡ್ ಎಂಟ್ರಿ. ಅದೇ ಅವನು ಕ್ಯಾಪಿಟಲ್ ಆಗಿ ಏನ್ ಬಳಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಕ್ಯಾಶ್ ಬಳಸಿದ್ದಾನೆ, ಫರ್ನಿಚರ್ ಕೂಡ ಬಳಸಿದ್ದಾನೆ, ಬಿಲ್ಡಿಂಗ್ ಅನ್ನು ಕೂಡ ಬಳಸಿದ್ದಾನೆ. ಈಗ ನೋಡಿ, ಕ್ಯಾಶ್ ಅಕೌಂಟ್, ಡೆಟಾರ್, ಫರ್ನಿಚರ್ ಅಕೌಂಟ್, ಸೆಕೆಂಡ್ ಒನ್ ಇದೆ ಅಲ್ವಾ ಫರ್ನಿಚರ್. ಓಕೆ, ಫರ್ನಿಚರ್ ಅಕೌಂಟ್, ಡೆಟಾರ್, ಬಿಲ್ಡಿಂಗ್ ಅಕೌಂಟ್, ಬಿಲ್ಡಿಂಗ್ ನ ಕೂಡ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡಿದ್ದಾನೆ, ಬಿಲ್ಡಿಂಗ್ ನ ಕ್ಯಾಪಿಟಲ್ ಗೆ ಹಾಕಿದ್ದಾನೆ. ಬಿಲ್ಡಿಂಗ್ ಅಕೌಂಟ್, ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಏನ್ ಹೇಳುತ್ತೆ, ವಾಟ್ ಇಸ್ ದಿ ಕಾಂಪೌಂಡ್ ಎಂಟ್ರಿ ಅಂತ ಹೇಳಿದ್ರೆ, ಏನ್ ಕಾಂಪೌಂಡ್ ಎಂಟ್ರಿ ಏನ್ ಹೇಳುತ್ತೆ ನಮಗೆ, the journal entry have more than 2 accounts, it's called compound entry. ನೋಡಿ ಎಷ್ಟು ಅಕೌಂಟ್ ಇದೆ ಇಲ್ಲಿ, 1 2 3 4 ಅಕೌಂಟ್ ಇದೆ ಅಲ್ವಾ. ಪ್ರತಿ ಸರಿ ನಾವು ಪ್ರೀವಿಯಸ್ 2-3 ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಬರೀ ಕ್ಯಾಶ್ ಅಕೌಂಟ್ ಮತ್ತೆ ಕ್ಯಾಪಿಟಲ್ ಅಕೌಂಟ್ ಎರಡರ ಮಧ್ಯೆನೇ ವ್ಯವಹಾರ ನಡೀತಾ ಇತ್ತು. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ ಕ್ಯಾಪಿಟಲ್ ಆಗಿ ಕ್ಯಾಶ್, ಫರ್ನಿಚರ್, ಬಿಲ್ಡಿಂಗ್ ಅಕೌಂಟ್ ನ ಇದು ಮಾಡಿದ್ರು. ಸೊ ಕ್ಯಾಶ್ ಎಷ್ಟಿದೆ, 1 lakh ರೂಪಾಯಿ ಇದೆ. ಡೆಬಿಟ್ ಕಾಲಮ್ ಅಲ್ಲಿ ಬರ್ಕೋಬೇಕಾಗತ್ತೆ 1 lakh. ದೆನ್ ಅದೇ ತರ ಫರ್ನಿಚರ್ ಎಷ್ಟಿದೆ, 10,000. ದೆನ್ ಬಿಲ್ಡಿಂಗ್ ಎಷ್ಟಿದೆ, 50,000 ಇದೆ. ಓಕೆ, 50,000. ಸೊ ಟೋಟಲ್ ಕ್ಯಾಪಿಟಲ್ ಎಷ್ಟಾಗುತ್ತೆ, ಕ್ಯಾಪಿಟಲ್ ಎಷ್ಟಾಯ್ತು, 1 lakh ಪ್ಲಸ್ 10,000 ಪ್ಲಸ್ 50,000, ಟೋಟಲ್ 1,60,000. ಕ್ರೆಡಿಟ್ ಕಾಲಮ್ ಅಲ್ಲಿ ಏನದು, ಕ್ಯಾಪಿಟಲ್ ಅಕೌಂಟ್ಗೆ ಎಷ್ಟು ಹೋಯ್ತು ಅಮೌಂಟ್, 1 lakh ಪ್ಲಸ್ 10 lakh ಪ್ಲಸ್ 50 lakh ಮೂರು ಸೇರ್ಬಿಟ್ಟು 1,60,000 ನ ಕ್ಯಾಪಿಟಲ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ನರೇಶನ್ ಬರೀರಿ, ಬೀಯಿಂಗ್ started the business with cash, furniture and building. ನರೇಶನ್ ಬರೀಬೇಕಾದ್ರೆ ಬೀಯಿಂಗ್ ಅಂತ ಬರೆಯೋದು ಕಂಪಲ್ಸರಿ. ಓಕೆ, ನೀವು ನರೇಶನ್ ಬರೆದ್ರೆ ಈ ಎಂಟ್ರಿ ಯಾವುದು ಅಂತ ಇಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ವ್ಯಾಲ್ಯೂಯೇಟರ್ಗೆ ನೀವು ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ, ನರೇಶನ್ ಪರ್ಫೆಕ್ಟ್ ಆಗಿದ್ರೆ ಈ ಎಂಟ್ರೀಸ್ ಏನಿದೆ ಅಂತ ಹೇಳಿ ವ್ಯಾಲ್ಯೂಯೇಟರ್ಗೆ ಅರ್ಥ ಆಗುತ್ತೆ. ಸೊ ಸೆಕೆಂಡ್ ಎಂಟ್ರಿ ನೋಡಿ, ಸೆಕೆಂಡ್ ಟ್ರಾನ್ಸಾಕ್ಷನ್ ಇದೆ, ಪರ್ಚೇಸ್ಡ್ ಗೂಡ್ಸ್ ವರ್ತ್ rupees 10,000. ಪರ್ಚೇಸ್ಡ್ ಗೂಡ್ಸ್ ಯಾವತ್ತು, 5th ಜೂನ್ ಅಲ್ವಾ, 5th ಜೂನ್. ಪರ್ಚೇಸ್ ಅಕೌಂಟ್, ಗೂಡ್ಸ್ ಅಕೌಂಟ್ ಬರಲ್ಲ, ಪರ್ಚೇಸ್ ಅಕೌಂಟ್ ಬರುತ್ತೆ. ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ತಗೊಂಡಿದ್ದಾರಲ್ವಾ, ಸೊ ಕ್ಯಾಶ್. ಇದು ಕಾಂಪೌಂಡ್ ಎಂಟ್ರಿ ಅಲ್ಲ, ಇದು ಸಿಂಗಲ್, ಇದು ಸಿಂಪಲ್ ಎಂಟ್ರಿ. ಓಕೆ, ಎಷ್ಟಿದೆ ಪರ್ಚೇಸ್ ಅಕೌಂಟ್ ಅಲ್ಲಿ, 10,000 ರೂಪಾಯಿ ತಗೊಂಡಿದ್ದಾನೆ, 10,000. ಇಲ್ಲಿ ಕ್ರೆಡಿಟ್ ಅಲ್ಲಿ 10,000. being purchased goods for cash.
ಸಿ ಇಲ್ಲಿಗೆ ಒಂದು ಪೇಜ್ ಮುಗೀತು ಅನ್ಕೊಳ್ಳಿ. ಓಕೆ, ಇಲ್ಲಿಗೆ ನಂದು ಒಂದು ಪೇಜ್ ಜರ್ನಲ್ ಎಂಟ್ರಿ ಮಾಡ್ಬೇಕಾದ್ರೆ ಒಂದು ಪೇಜ್ ಮುಗೀತು. ಇದನ್ನ ಹೀಗೆ ಕಂಟಿನ್ಯೂ ಮಾಡೋ ಹಾಗಿಲ್ಲ. ವಿ ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್ ದಿ ಅಮೌಂಟ್. ಇಲ್ಲಿಂದ ನೆಕ್ಸ್ಟ್ ಪೇಜ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ನಾವು ನೆಕ್ಸ್ಟ್ ಪೇಜ್ ಅಲ್ಲಿ ಬ್ರಾಟ್ ಡೌನ್ ಅಂತ ತೋರಿಸಬೇಕಾಗುತ್ತೆ. ಓಕೆ, ಇಲ್ಲಿ ಬರ್ಕೊಳ್ಳಿ, ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್. ಓಕೆ, ಕ್ಯಾರಿ ಫಾರ್ವರ್ಡ್ ಪೇಜ್ ಎಂಟಲ್ಲಿ ಮಾಡಬೇಕು. ನಾನು ಇಲ್ಲಿ ಏನಂತ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಪೇಜ್ ಕ್ಲೋಸ್ ಆಗ್ತಾ ಇದೆ, ನನ್ನ ಪೇಜು ಕಂಪ್ಲೀಟ್ ಆಯ್ತು. ಸೊ ಆ ಪೇಜ್ ಇಂದ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಅಲ್ವಾ ಪ್ರಾಬ್ಲಮ್, ಅಥವಾ ಎಂಟ್ರೀಸ್ ಕಂಟಿನ್ಯೂ ಹೋಗುತ್ತೆ ಅಲ್ವಾ ಆ ತಿಂಗಳದು. ಸೊ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿಗೆ ಟೋಟಲ್ ಮಾಡಿ 1,10,000, 50,000, 1,60,000 plus 10,000, 1,70,000. ಇಲ್ಲಿ ಕೂಡ 1,60,000 plus 10,000, 1,70,000. ಇಲ್ಲಿಗೆ ಕ್ಲೋಸ್ ಆಗಿಲ್ಲ, ಟೋಟಲ್ ಮಾಡಬೇಕು. ಜರ್ನಲ್ ಎಂಟ್ರೀಸ್ ನ ಪ್ರತಿಯೊಂದನ್ನು ಟೋಟಲ್ ಮಾಡಬೇಕು. ಆ ಪೇಜ್ ಅಲ್ಲಿ ನೋಡ್ತೀವಿ ನಾವು, ಆ ಪೇಜ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ಪೇಜ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂತೀವಿ. ಆ ಬ್ಯಾಲೆನ್ಸ್ ನ ಟೋಟಲ್ ಅಮೌಂಟ್ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಪೇಜ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೋತೀವಿ. ಓಕೆ, ನೆಕ್ಸ್ಟ್ ಇನ್ನೂ ಎಂಟ್ರೀಸ್ ಇದೆ. ಪ್ರಾಬ್ಲಮ್ ಕಂಪ್ಲೀಟ್ ಆಗಿಲ್ಲ. ಓಕೆ, ಪ್ರಾಬ್ಲಮ್ ಕಂಪ್ಲೀಟ್ ಆಗಿಲ್ಲ, ಎಂಟ್ರೀಸ್ ಬಹಳಷ್ಟಿದೆ ಇನ್ನು. ಸಿ ಕಂಟಿನ್ಯೂ ಆಗುತ್ತೆ. ಸೇಮ್ ಡೇಟ್, particulars, ledger folio, debit, credit. ಪೇಜ್ ಕಂಟಿನ್ಯೂ ಮಾಡಿದಾದ್ಮೇಲೆ ಒನ್ಸ್ ಅಗೈನ್ particulars, ಡೇಟ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಅಂಡ್ ಕ್ರೆಡಿಟ್ ನ ಮತ್ತೆ ಬರೆಯುವ ಅವಶ್ಯಕತೆ ಇಲ್ಲ. ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಬರೆದ್ರೆ ಪ್ರಾಬ್ಲಮ್ ಕಂಪ್ಲೀಟ್ ಆಗೋವರೆಗೂ ಅದು ಅದೇ ರೀತಿ ಫ್ಲೋ ಆಗ್ತಾ ಇರುತ್ತೆ. ಇಲ್ಲಿ ಪ್ರೀವಿಯಸ್ ಪೇಜ್ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ ಅಲ್ವಾ ಬ್ಯಾಲೆನ್ಸ್. ಓಕೆ, ಪ್ರೀವಿಯಸ್ ಪೇಜ್ ಅಲ್ಲಿ ಏನ್ ಮಾಡಿದ್ವಿ, ಬ್ಯಾಲೆನ್ಸ್ ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ. ಅದನ್ನ ಮತ್ತೀಗ ಬ್ರಾಟ್ ಡೌನ್ ಮಾಡ್ಕೋಬೇಕು. ಬರ್ಕೊಳ್ಳಿ, ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,70,000 ಡೆಬಿಟ್, 1,70,000 ಕ್ರೆಡಿಟ್. ಓಕೆ, 1,70,000 ಕ್ರೆಡಿಟ್. ಈಗ ನೋಡಿ ನೆಕ್ಸ್ಟ್ ಎಂಟ್ರಿ ಏನಿದೆ, ರಿಟರ್ನ್ ಗೂಡ್ಸ್ ವರ್ತ್ rupees 10,000, 10th June ಅಲ್ಲಿ ಏನ್ ಮಾಡಿದ್ವಿ, ರಿಟರ್ನ್ ಗೂಡ್ಸ್ ಪರ್ಚೇಸ್ ಮಾಡಿದಂತ ಗೂಡ್ಸ್ ನ ರಿಟರ್ನ್ ಮಾಡಿದ್ವಿ. ಎಷ್ಟಿತ್ತದು, ₹2,000 ಇತ್ತು. ನಾವು ಕ್ಯಾಶ್ ಪರ್ಚೇಸ್ ಮಾಡಿರೋದ್ರಿಂದ ಅಲ್ಲಿ ನಮಗೆ ಕ್ಯಾಶ್ ರಿಟರ್ನ್ ಬರುತ್ತೆ. ಓಕೆ, ಇನ್ ಕೇಸ್ ಕ್ರೆಡಿಟ್ ಪರ್ಚೇಸ್ ಇತ್ತು ಅಂತಂದ್ರೆ ನಮ್ಗೆ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ನಮ್ಗೆ ಯಾರು ಮಾಡಿದ್ದಾರೆ, ಕನ್ಸೈನರ್ ಯಾರಿದ್ದಾರೆ ಅಥವಾ ನಮ್ಗೆ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ, ಆ ಡಿಸ್ಟ್ರಿಬ್ಯೂಟರ್ ಹೆಸರನ್ನ ನಾವೇನ್ ಮಾಡ್ತೀವಿ, ಅಥವಾ ಸೆಲ್ಲರ್ ಹೆಸರನ್ನ ನಾವು ತಗೋತೀವಿ. ಇಲ್ಲಿ ಸೆಲ್ಲರ್ ಹೆಸರಿಲ್ಲ, ಬಿಕಾಸ್ ವಿ ಪರ್ಚೇಸ್ ಫಾರ್ ಕ್ಯಾಶ್ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ರಿಟರ್ನ್ ಎಂಟ್ರಿ ಈ ತರ ತೋರಿಸಬೇಕಾಗುತ್ತೆ. ನಮಗೆ ರಿಟರ್ನ್ ಗೂಡ್ಸ್ ರಿಟರ್ನ್ ಮಾಡಿರೋದ್ರಿಂದ ಕ್ಯಾಶ್ ಬಂದಿದೆ, ಕ್ಯಾಶ್ ಅಕೌಂಟ್, debtor to purchase return account. Okay, purchase return account. ಎಷ್ಟಿದೆ ಅಮೌಂಟ್, ಎಷ್ಟಿದೆ ಇಲ್ಲಿ, ₹2,000 ಇದೆ. ₹2,000 ಕ್ರೆಡಿಟ್ ಅಲ್ಲಿ, ಸಾರಿ ಡೆಬಿಟ್ ಅಲ್ಲಿ. ಅದೇ ತರ ಯಾವ ಜೊತೆ ಇದಾಗಿದೆ ನಮಗೆ, ₹2,000 ಕ್ರೆಡಿಟ್ ಕಾರ್ಡ್ ಅಲ್ಲಿ ಕೂಡ ಬರ್ಕೊಂತೀವಿ. ನರೇಶನ್ ಬರೀರಿ, ಬೀಯಿಂಗ್ returned goods worth ₹2,000 ಅಷ್ಟು ಸಮ್ ವ್ಯಾಲ್ಯೂ ಇರ್ತಕ್ಕಂಥ ಗೂಡ್ಸ್ ನಾವೇನ್ ಮಾಡಿದೀವಿ, ರಿಟರ್ನ್ ಮಾಡಿದೀವಿ. ಯಾರಿಗೆ, ಡಿಸ್ಟ್ರಿಬ್ಯೂಟರ್ಗೆ ಮಾಡಿದೀವಿ. ಕ್ಯಾಶ್ ಪರ್ಚೇಸ್ ಮಾಡಿದ್ರೆ, ಕ್ಯಾಶ್ ಪರ್ಚೇಸ್ ಮಾಡಿದೀವಿ ಅಂತ ಹೇಳಿದ್ರೆ ಆ ಡಿಸ್ಟ್ರಿಬ್ಯೂಟರ್ ಯಾರು ಅಥವಾ ಸೆಲ್ಲರ್ ಯಾರು ಅಂತ ಹೇಳಿ ನಾವು ನೋಡೋ ಅವಶ್ಯಕತೆ ಇದೆ. ನೆಕ್ಸ್ಟ್ ಒನ್ 15
ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್ ಎಕ್ಸ್ ಆಫ್ ರುಪೀಸ್ 6000. ಮಿಸ್ಟರ್ ಎಕ್ಸ್ ಗೆ ಏನ್ ಮಾಡಿದೀವಿ, 6000 ರೂಪಿ ವ್ಯಾಲ್ಯೂಯಬಲ್ ಗೂಡ್ಸ್ ಅನ್ನು ನಾವು ಸೇಲ್ ಮಾಡಿದೀವಿ. ಓಕೆ, ಏನ್ ಬರುತ್ತೆ ಜರ್ನಲ್ ಎಂಟ್ರಿ? ಮಿಸ್ಟರ್ ಎಕ್ಸ್ ಗೆ ಸೇಲ್ ಮಾಡಿದಾಗ ಇವ್ರು ಆಲ್ರೆಡಿ ನೋಡಿದೀರಾ ಅಲ್ವಾ, ಮಿಸ್ಟರ್ ಎಕ್ಸ್ ಗೆ ಕೊಟ್ಟಿದೀವಿ ನಾವು ಸೇಲ್ಸ್ ನ, ಇನ್ನು ಕ್ಯಾಶ್ ಬಂದಿಲ್ಲ ನಮ್ಗೆ. ಸೊ ಮಿಸ್ಟರ್ ಎಕ್ಸ್ ಅಕೌಂಟ್ debtor to cash, sir, to sales account. Mr. X account debtor to ಸೇಲ್ಸ್ ಅಕೌಂಟ್. ಯಾಕೆ ಅಂತಂದ್ರೆ ಸೇಲ್ ಮಾಡಿದೀವಿ ಗೂಡ್ಸ್ ನ, ಯಾರಿಗೆ ಎಕ್ಸ್ ಗೆ ಸೇಲ್ ಮಾಡಿದೀವಿ ಅವನಿಂದ ಕ್ಯಾಶ್ ಬಂದಿಲ್ಲ, ಸೊ ಅದು ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಕ್ರೆಡಿಟ್ ಸೇಲ್ ಇದ್ದಾಗ ಪರ್ಚೇಸರ್ ಹೆಸರನ್ನ ಬರೀತೀವಿ. ಮಿಸ್ಟರ್ ಎಕ್ಸ್ ಎಷ್ಟು ಕೊಟ್ಟಿದೀವಿ, 6000 ರೂಪಿ. 6000 ರೂಪಿ ಕ್ರೆಡಿಟ್ ಡೆಬಿಟ್ ಕಾಲಮ್ ಅಲ್ಲಿ 6000 ರೂಪಿ ಕ್ರೆಡಿಟ್ ಕಾಲಮ್ ಅಲ್ಲಿ ತೋರಿಸಬೇಕಾಗುತ್ತೆ ನಾವು. ಓಕೆ, being sold goods to Mr. X for credit close ಮಾಡಿ. ನೆಕ್ಸ್ಟ್ 20th ಎಂಟ್ರಿ ನೋಡಿ. 20th ಎಂಟ್ರಿ, ಮಿಸ್ಟರ್ ಎಕ್ಸ್ ರಿಟರ್ನ್ ಗೂಡ್ಸ್ ಆಫ್ ರುಪೀಸ್ 1000. ನೋಡಿ, ಈಗ ಪರ್ಚೇಸ್ ರಿಟರ್ನ್ ಇದ್ದಾಗ ಕ್ಯಾಶ್ ಬಂತು ನಮಗೆ, ಈಗ ನಾವು ಅವನಿಗೆ ಕ್ಯಾಶ್ ಕೊಡ್ಬೇಕಾಗುತ್ತೆ ಅಥವಾ ಸೇಲ್ಸ್ ರಿಟರ್ನ್ ಅಂತ ಹೇಳಿ ತೋರಿಸ್ಕೋಬೇಕಾಗುತ್ತೆ. ಆ ಕ್ರೆಡಿಟ್ ಪರ್ಚೇಸ್ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ, ಕ್ಯಾಶ್ ಅಂತ ತೋರಿಸೋ ಹಾಗೆ. ಓಕೆ, ಸೇಲ್ಸ್ ರಿಟರ್ನ್ ಅಕೌಂಟ್, ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಟಾರ್ ಟು ಮಿಸ್ಟರ್ ಎಕ್ಸ್ ಅಕೌಂಟ್. ಮಿಸ್ಟರ್ ಎಕ್ಸ್ ಅಕೌಂಟ್, ಇನ್ನು ನಮ್ಗೆ ಅವ್ನು ದುಡ್ಡು ಕೊಟ್ಟಿಲ್ಲ. ಎಷ್ಟು ಅವ್ನು ರಿಟರ್ನ್ ಮಾಡಿರೋ ಗೂಡ್ಸ್ ವ್ಯಾಲ್ಯೂ ಎಷ್ಟಿದೆ, 1000 ರೂಪಿ. 1000 ರೂಪಿ ಗೂಡ್ಸ್ ನ ಅವ್ನು ರಿಟರ್ನ್ ಮಾಡಿದ್ದಾನೆ. ನರೇಶನ್ ಬರೀರಿ, ಬೀಯಿಂಗ್ ಮಿಸ್ಟರ್ ಎಕ್ಸ್ ರಿಟರ್ನ್ ಗೂಡ್ಸ್. ಗೂಡ್ಸ್ ಯಾಕಂದ್ರೆ ಅವೇನೋ ಡ್ಯಾಮೇಜ್ ಆಗಿರ್ತವೆ, ಅವ ಏನ್ ಮಾಡಿರ್ತಾನೆ, ಅವನ್ನ ರಿಟರ್ನ್ ಮಾಡಿರ್ತಾನೆ. ಓಕೆ, ಈಗ ಮತ್ತೆ ಒಂದು ಸೆಕೆಂಡ್ ಪೇಜ್ ಕ್ಲೋಸ್ ಆಯ್ತು, ನಾನು ಮತ್ತೆ ಥರ್ಡ್ ಪೇಜ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಕು. ಸೊ ಕ್ಲೋಸ್ ಮಾಡಿ, ಲೈನ್ ಪೂರ್ತಿ ತಗೋಬೇಕಾಗತ್ತೆ ಅವಾಗ. ಓಕೆ, ಇಲ್ಲಿ ಕೂಡ ಇನ್ನೊಂದು ಲೈನ್ ತಗೊಳ್ಳಿ. ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್. ಈಗ ನೋಡಿ, 1,70,000 ಜೊತೆ 1,70,000 ಪ್ಲಸ್ 2,000 ಪ್ಲಸ್ 6,000 ಪ್ಲಸ್ 1,000 ಟೋಟಲ್ ಎಷ್ಟಾಗುತ್ತೆ ಈಗ, 1,79,000 ಆಗ್ತದೆ. 1,79,000 ಇದು ಇನ್ನು ಅಕೌಂಟ್ ಕ್ಲೋಸ್ ಆಗಿಲ್ಲ, ಟೋಟಲ್ ಮಾಡಿಲ್ಲ ನಾವು. ಪೇಜ್ ಬೈ ಪೇಜ್ ನಾವೇನ್ ಮಾಡಿದೀವಿ, ಟೋಟಲ್ ಮಾಡಿದೆ. ಯಾಕೆಂದ್ರೆ ನಂದು 2 ಪೇಜ್ ಮುಗೀತು, ನಾನು 2 ಸಲ ಟೋಟಲ್ ಮಾಡಿದೆ. ಇನ್ ಕೇಸ್ ನಿಮ್ಮ ಪೇಜ್ ಅಲ್ಲಿ ತುಂಬಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು, ಅದನ್ನ ಡೈರೆಕ್ಟ್ ಆಗಿ ಬರ್ಬಿಟ್ಟು ಟೋಟಲ್ ಮಾಡ್ಬೋದು. ಸಪೋಸ್ ಪೇಜ್ ಬೈ ಪೇಜ್ ಎಂಟ್ರೀಸ್ ಜಾಸ್ತಿ ಇದ್ದು 3-4 ಪೇಜ್ ಆಗುತ್ತೆ ಅಂದ್ರೆ ಪ್ರತಿ ಪೇಜ್ ನಾವೇನ್ ಮಾಡ್ಬೇಕಾಗುತ್ತೆ, ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಮತ್ತೆ ಸೆಕೆಂಡ್ ಪೇಜ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬ್ರಾಡ್ ಡೌನ್ ಮಾಡ್ಕೊಂಡಿರ್ಬೇಕು. ಓಕೆ, ಸೆಕೆಂಡ್ ಫಾರ್ಮ್ಯಾಟ್ ಬರ್ಕೊಳ್ಳಿ. ಡೇಟ್, particulars, ledger folio, debit, credit. Okay, debit, credit. ಪೇಜ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು, ಪದೇ ಬರಿತಾ ಇಲ್ಲ ಹೆಡಿಂಗ್ ನ. ಓಕೆ, ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಕೆ, ಲಾಸ್ಟ್
ಪೇಜ್ ಅಲ್ಲಿ ಪ್ರೀವಿಯಸ್ ಪೇಜ್ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ. ನೌ ವಿ ಹ್ಯಾವ್ ಟು ಬ್ರಾಟ್ ಡೌನ್ ದಿ ಅಮೌಂಟ್. 1,79,000. How much? 1,79,000. Next, 20th entry. 20th, another one transaction is there. He paid rent of rupees 2,000. Okay. Rent ಏನು ಮಾಡಿದಾನೆ ಅವನು ಪೇ ಮಾಡಿದಾನೆ, ಅದು ಕ್ಯಾಶ್ ಕೊಟ್ಟು ಪೇ ಮಾಡಿದಾನೆ. ಯಾವ ಅಕೌಂಟ್ಗೆ ಹೋಗಿದ್ದಾರೆ ಅಮೌಂಟ್ ಕ್ಯಾಶ್ ಅಂತಂದ್ರೆ ರೆಂಟ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಕೊಟ್ಟಿದ್ದೆ. ಓಕೆ, ಏನು ಇಲ್ಲ ಅಲ್ಲಿ ಅವ್ನು ಏನು ಕೊಟ್ಟಿಲ್ವಲ್ಲ ಸರ್, ಅದನ್ನ ಕ್ಯಾಶ್ ಅಂತ ಯಾವ ರೀತಿ ಕನ್ಸಿಡರ್ ಮಾಡ್ತೀರಿ ಅಂತಂದ್ರೆ, ಸಪೋಸ್ ನಾವೇನಾದ್ರೂ ಚೆಕ್ ಕೊಟ್ರೆ ಪೇಡ್ ಬೈ ಚೆಕ್ ಅಂತ ಹೇಳಿ ತೋರಿಸ್ತೀವಿ. ಸೊ ಏನಿಲ್ಲ ಅಂತಂದ್ರೆ ನಾವು ಕ್ಯಾಶ್ ಕೊಟ್ಟಿರ್ತೀವಿ. ಓಕೆ, ಸಿ ಹೌ ಮಚ್ ದ ರೆಂಟ್? 2,000 rupees, 2,000 and here also 2,000. Right narration being Mr. Ram, who is the proprietor? Mr. Ram paid rent by cash. Okay, by cash. Close. Next, 25th entry. 25th entry ಏನಿದೆ? ಮಿಸ್ಟರ್ ಎಕ್ಸ್ paid rupees 5,000. ನೋಡಿ, ಮಿಸ್ಟರ್ ಎಕ್ಸ್ ಗೆ ಕ್ರೆಡಿಟ್ ಸೇಲ್ಸ್ ಮಾಡಿದ್ವಿ ಅಲ್ಲ, ಅವನೇನ್ ಮಾಡ್ತಾನೆ 15th ಗೆ ತಗೊಂಡ ಗೂಡ್ಸ್ ಗೆ ನಮ್ಗೆ ಏನ್ ಮಾಡ್ತಾನೆ 25th ಅಲ್ಲಿ ಪೇ ಮಾಡ್ತಾನೆ. ಆಲ್ರೆಡಿ 1,000 ರೂಪಾಯಿ ಗೂಡ್ಸ್ ನ ರಿಟರ್ನ್ ಮಾಡಿದಾನೆ. ಸೊ ಅವನೇನ್ ಮಾಡ್ತಾನೆ 5,000 ರೂಪಾಯಿನ ಪೇ ಮಾಡ್ತಾನೆ. ಓಕೆ, ಸೊ ಪೇ ಮಾಡ್ದ. ಈಗ ನಮ್ಗೆ ಏನ್ ಬಂತು? ಪೇ ಮಾಡಿದ ತಕ್ಷಣ ಕ್ಯಾಶ್ ಬಂತು. ಕ್ಯಾಶ್ ಅಕೌಂಟ್ ಡೆಟಾರ್ ಯಾರು ಪೇ ಮಾಡಿದ್ದು? ಮಿಸ್ಟರ್ ಎಕ್ಸ್ ಅಕೌಂಟ್. ಎಷ್ಟು ಪೇ ಮಾಡಿದಾನೆ? 5,000 ರೂಪಾಯಿ. 5,000. ನರೇಶನ್ ಬರೆಯೋಣ. ರೈಟ್ ನೌ ಬೀಯಿಂಗ್ ಮಿಸ್ಟರ್ ಎಕ್ಸ್ paid cash. ಮಿಸ್ಟರ್ ಎಕ್ಸ್ ಏನ್ ಮಾಡ್ದ? ಕ್ಯಾಶ್ ನ ಪೇ ಮಾಡ್ದ. ನೆಕ್ಸ್ಟ್ ಲಾಸ್ಟ್ ಒನ್ ಎಂಟ್ರಿ. ರಿಸೀವ್ಡ್ ಕಮಿಷನ್ ಆಫ್ rupees 500. 30th June 2014. ರಾಮ್ ಏನ್ ಮಾಡ್ತಾನೆ? ಯಾವುದಕ್ಕೂ ಸಂಬಂಧಪಟ್ಟಿದ್ದ ಕಮಿಷನ್ ನ ರಿಸೀವ್ ಮಾಡ್ತಾನೆ. ಓಕೆ, ಕಮಿಷನ್ ಏನ್ ಮಾಡ್ದ? ರಿಸೀವ್ ಮಾಡ್ದ. ಸೊ ಎಷ್ಟಾಯ್ತು? ಅವ್ನು ಇಷ್ಟು ಕಮಿಷನ್ ರಿಸೀವ್ ಮಾಡಿದಾನೆ ಅಂದ್ರೆ 500 ರೂಪಾಯಿ. 500 ರೂಪಾಯಿ ನಮ್ಗೆ ಏನು ಹೇಳಿಲ್ಲ. ಸೊ ಅದನ್ನ ಕ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಕ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಯಾಶ್ ಅಕೌಂಟ್ ಕಮಿಷನ್ ರಿಸೀವ್ಡ್ ಅಂತಿದೆ. ಸೊ ನಾವು ಕ್ಯಾಶ್ ನ ಡೆಬಿಟ್ ಅಂತ ತಗೋತೀವಿ. ಕ್ಯಾಶ್ ರಿಸೀಟ್ ಆಗುತ್ತೆ ಅಲ್ಲಿ. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕಮಿಷನ್ ಅಕೌಂಟ್. ಕಮಿಷನ್ ಅಕೌಂಟ್ ಅಲ್ಲಿ ಎಷ್ಟಿದೆ ದುಡ್ಡು? 500. ಓಕೆ, ಈಗ ಕ್ಲೋಸ್ ಮಾಡಿ ನರೇಶನ್ ಬರೀರಿ. ಬೀಯಿಂಗ್ ಮಿಸ್ಟರ್ ರಾಮ್ received a commission. ಓಕೆ, ರಿಸೀವ್ಡ್ ಎ ಕಮಿಷನ್. ಈಗ ನಾವೇನ್ ಮಾಡ್ತೀವಿ? ಪೂರ್ತಿ ಕ್ಲೋಸ್ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮ್ದು ಅಕೌಂಟ್ಸ್ ಇಲ್ಲಿಗೆ ಆ ತಿಂಗಳ ಜರ್ನಲ್ ಎಂಟ್ರೀಸ್ ಕಂಪ್ಲೀಟ್ ಆಯ್ತು. ಇಲ್ಲಿ ಬರೀರಿ ಟೋಟಲ್ ಜರ್ನಲ್ ಎಂಟ್ರೀಸ್ ನ ಟೋಟಲ್ ಮಾಡಬೇಕಾಗುತ್ತೆ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಟೋಟಲ್ ಮಾಡೋದು ನಾನು ಹೇಳಿರಲಿಲ್ಲ, ಜಸ್ಟ್ ಜರ್ನಲ್ ಎಂಟ್ರೀಸ್ ಯಾವ ತರ ಇರುತ್ತೆ ಅಂತ ಹೇಳಿದೆ. ಸೊ ನೋಡಿ, ಈಗ 1,79,000 ಪ್ಲಸ್ 2,000, 1,81,000 ಪ್ಲಸ್ 5,000, 1,86,000 ಪ್ಲಸ್ 500, 1,86,500. ಟೋಟಲ್ ಆಫ್ ಜರ್ನಲ್ ಎಷ್ಟಾಗುತ್ತೆ? 1,86,500 ಆಗುತ್ತೆ. 1,86,500. 1,86,500. ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಐ ಥಿಂಕ್ ಇದು ನಿಮಗೆ ನಾನು 6 ಜರ್ನಲ್ ಎಂಟ್ರೀಸ್ ಇದು ಮಾಡಿದ್ದೀನಿ. ಇದೇ ತರ ಜರ್ನಲ್ ಎಂಟ್ರೀಸ್ ಬರ್ತಾ ಹೋಗುತ್ತೆ. ಇದರಲ್ಲಿ
ಡಿಸ್ಕೌಂಟ್ ರಿಸೀವ್ ಕೂಡ ಬರ್ತದೆ. ಹಾಗೆ ಕಮಿಷನ್ ರಿಸೀವ್ ಮಾಡ್ತೀವಿ, ಡಿಸ್ಕೌಂಟ್ ರಿಸೀವ್ ಕೂಡ ಅದೇ ತರ ಎಂಟ್ರಿ ಬರ್ತದೆ. ಕಮಿಷನ್ ಅಲೌಡ್ ಬರುತ್ತೆ, ಡಿಸ್ಕೌಂಟ್ ಅಲೌಡ್ ಬರುತ್ತೆ. ಸೊ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿದ್ರೆ ಜರ್ನಲ್ ಎಂಟ್ರೀಸ್ ಕಂಪ್ಲೀಟ್ ಸ್ಟ್ರಕ್ಚರ್ ನಿಮಗೆ ಯಾವ ತರ ಇರುತ್ತೆ ಅಂತ ಹೇಳಿ ಗೊತ್ತಾಗಿರುತ್ತೆ. ಸೊ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸ್, ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್, if you have some trouble to solve the problem, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಅದರ್ವೈಸ್ ನನಗೆ ಕಾಲ್ ಮಾಡಿ ನೀವು ಕನ್ಫರ್ಮ್ ಮಾಡ್ಕೋಬಹುದು ಅಥವಾ ಅದಕ್ಕೆ ಕ್ಲಾರಿಫಿಕೇಶನ್ಸ್ ತಗೋಬಹುದು. ಒಂದ್ ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ವೇದ ಸಂಸ್ಥೆಯ ಎಲ್ಲ ಆಕ್ಟಿವಿಟೀಸ್ ಬಗ್ಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಮಾಹಿತಿಯನ್ನು ತಗೊಂತಾ ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.